ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತೇನೆ ಅಷ್ಟೇ ನಾನು. ನಾವು ತಪ್ಪು ಮಾಡ್ತೀವಿ, ಚಾಕುಗಳು ಇಟ್ಕೋಬೇಕಿತ್ತು. ಅರಿ ಬರ್ತಿದ್ದೀನಿ. ಸರಿ. ಇಲ್ಲಿಂದ ಸೆಂಟ್ರಲ್ ಜೈಲ್ ಎಷ್ಟು ದೂರ ಆಗುತ್ತೆ ಮೇಡಮ್? ಸೆಂಟ್ರಲ್ ಜೈಲ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಸೆಂಟ್ರಲ್ ಜೈಲ್ ಗೊತ್ತಿಲ್ಲ. ಪರಪ್ಪ ನಗರ ಹೊಸ ರೋಡ್. ಹೊಸ ರೋಡ್ ಮೇಡಮ್. ಎಷ್ಟು ಕಿಲೋಮೀಟರ್ ಆಗ್ಬೋದು ಮೇಡಮ್? ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅದೇ ನಿಮ್ಮಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬೋದಲ್ಲ? ನೀವು ನೈಸ್ ರೋಡ್ ಮೇಲೆ ಹೋಗ್ಬೋದಲ್ಲ, ಹಾಗೆ ಹೋಗ್ಬೋದಲ್ಲ? ಆ್ಯಕ್ಚುಲಿ ದೊಡ್ಡಮ್ಮದು ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಹಂಗಾಗಿ ನಾಳೆ ಅವ್ರಿಗೆ ನೇಣ ಹಾಕ್ತವ್ರೆ. ಅಯ್ಯೋ, ಇದೇನು ಹೀಗೆ ಹೇಳ್ತೀರಾ? ಅದಕ್ಕೆ ಇವತ್ತು ಕೊನೆದಾಗ ನೋಡ್ಕೊಂಡು ಹೋಗ್ರಿ ಬಂದು ಅಂತ ಇದೇನು ಆ ಥರ ಇತ್ತು ಈಗ? ಕೊನೆದಾಗಿ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳವ್ರೆ. ಅಯ್ಯೋ ಭಗವಂತ, ಅದಕ್ಕೆ ಆ ಥರ ಈಗಲೂ ಇದೆಯಾ ಅಂತ. ಹಿಂಸೆದರೆ ಗಲ್ಲು ಶಿಕ್ಷೆ ಅನ್ನೋದಿದೆ ಇತ್ತಲ್ಲ, ಅದು ಕಾನೂನು. ಇಲ್ಲ ಮೇಡಮ್, ತಪ್ಪು ಮಾಡಿದ್ರೆ ಯಾರು ತಾನೇ ಮೇಡಮ್ ಬಿಡ್ತಾರೆ? ಅದೇ ಏನಾಗಿದೆ ಅಂದ್ರೆ ಇವರು ಫ್ರಾಡ್ ಕೆಲಸಗಳು ಮಾಡ್ಬಿಟ್ಟವ್ರೆ ಮೇಡಮ್. ಇವರು ಈ ರೋಡಲ್ಲಿ ಸಿಗೋರ್ನೆಲ್ಲ ಲೈನ್ ಹೊಡಿಯೋದು, ಆಮೇಲೆ ಅವ್ರ ಹತ್ರ ಎಲ್ಲ ಚೆನ್ನಾಗಿ ಕ್ಲೋಸ್ ಆಗಿ ಇದ್ಬಿಟ್ಟು ಅವ್ರದ್ದೆಲ್ಲ ಆಸ್ತಿ ಎಲ್ಲ ಕಿತ್ಕೊಳ್ಳೋದು, ಆಮೇಲೆ ಅವ್ರ ಹತ್ರ ಒಡವೆ ಮಾಡಿಸ್ಕೊಳ್ಳೋದು, ನಿನ್ನ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಅವ್ರ ಮನೇಲಿ ಇರೋದು. ಈ ಥರ ಮಾಡಿ ಮಾಡಿ ಸುಮಾರು ಒಂದು 250 ಗಂಡಸರಿಗೆ ಮೋಸ ಮಾಡ್ಬಿಟ್ಟವ್ರೆ. ಅಯ್ಯೋ ದೇವ್ರೆ. ಎಲ್ಲರ ಹತ್ರ ಗೊತ್ತಲ್ಲ ಮೇಡಮ್ ನಿಮ್ಗೆ ಹೆಂಗಿರ್ತದೆ? ಗೊತ್ತಾಯ್ತು. ಅಲ್ಲ, ಈ ಥರ ಮಾಡೋದು ತಪ್ಪೆ, ಅದ್ರ ಶಿಕ್ಷೆ ಗಲ್ಲು. ಇನ್ಫಾರ್ಮ್ ಮಾಡಿದಾರಾ? ಇನ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟವ್ರು ಮೇಡಮ್ ಅವರು. ಏನಂತ ಹೇಳಿದಾರೆ ಅಂದ್ರೆ, ಈಗ ನಿನ್ನ ದೊಡ್ಡಮ್ಮ ಜಾಗಕ್ಕೆ ನೀವು ಬೇರೆ ಯಾರನ್ನಾರು ಕರ್ಕೊಂಬಂದು ಬಿಟ್ರೆ, ಈಗ ಅವರು ಜಾಗಕ್ಕೆ ಇನ್ನೊಬ್ಬರನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಇವ್ರನ್ನ ಆಚೆ ಕರ್ಕೊಂಬರೋದು. ಅಲ್ಲಿ ಜೈನಲ್ಲಿ ನೇಣ ಹಾಕ್ತಾರಲ್ಲ ಮೇಡಮ್, ಆ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲಾರ ನಮ್ಮೂರವರೇ ಇರೋದು. ಎಲ್ಲ ಈ ಕಡೆ ತಾವರೆಕೆರೆ ಅವರೇ ನಮ್ಮವರೆಲ್ಲ ಇರೋದು. ಅವ್ರೇನ್ ಹೇಳಿದಾರೆ, ಇವ್ರ ಜಾಗಕ್ಕೆ ಬೇರೆ ಯಾರು ಇದ್ರೆ ಕರ್ಕೊಂಬ ಇನ್ನೊಬ್ಬರನ್ನ, ಅವ್ರನ್ನ ಬೇಕಾರೆ ಇಲ್ಲಿ ಬಿಟ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬಿಡು, ಅವಾಗ ನಿಮ್ ದೊಡ್ಡಮ್ಮ ನಿನ್ಗೆ ಇದ್ದೇ ಇರ್ತಾರೆ, ಎಲ್ಲೂ ಹೋಗಲ್ಲ ಅಂತಾನು ಹೇಳ್ಬಿಟ್ಟವ್ರೆ. ಅದಕ್ಕೆ ನಾನು ಸುಮಾರು ಒಂದು ವಾರದಿಂದ ಹುಡುಕಾಡ್ತಾ ಇದ್ದೆ. ಬೇಕಾದ್ರೆ ಅವ್ರ ಫ್ಯಾಮಿಲಿ ಕಡೆ ಅವ್ರಿಗೆ ಏನಾರು ಒಂದು 20 ಲಕ್ಷ ದುಡ್ಡು ಕೊಟ್ಬಿಟ್ಟು ಆ ಅಮ್ಮನ್ ಕರ್ಕೊಂಡೋಗ್ಬಿಟ್ಟು ಜೈಲಲ್ಲಿ ಬಿಟ್ಬಿಟ್ಟು ನಮ್ಮವ್ರನ್ನ ಕರ್ಕೊಂಡ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು 20-30 ದಿವಸದಿಂದ ಟ್ರೈ ಮಾಡ್ತಿದ್ದೆ. ಯಾರು ಒಪ್ತಾ ಇಲ್ಲ ಅಕ್ಕ, ಯಾರು ಒಪ್ತಾ ಇಲ್ಲ. ಯಾರು ತಾನೇ ಪ್ರಾಣ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ನಿಮ್ಗೆ ಏನಾರು ಆತರ ಮಾಡಕ್ಕೆ ಸಹಾಯ ಮಾಡಕ್ ಆಗುತ್ತಾ ಅಕ್ಕ? ನಿಮ್ಗೆ ಏನಂತ? ಅದೇ ಜೈಲಲ್ಲಿ ಬಂದು ಇದ್ಬಿಟ್ಟು ನಮ್ ದೊಡ್ಡಮ್ಮನ ಬಿಡಿಸ್ಕೊಡೋದಕ್ಕೆ ಏನೋ ಹಿಂಗಂತಿದ್ದೀರಾ? ನೀವೇನಾರು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದೆ ಅಷ್ಟೇ. ಅಯ್ಯೋ ಅಜ್ಜಿ, ನಾವೇನು ಜೀವನ ಕೇಳಿದೆ ಅಷ್ಟೇ ಅಕ್ಕ ನಿಮ್ಮ ಹತ್ರ. ಅಯ್ಯೋ, ಅಂದ್ರೆ ಎಲ್ಲಾರನ್ನ ಕೇಳ್ತೀನಲ್ಲ ಮಾಮೂಲಿಯಾಗಿ. ಅಯ್ಯೋ, ನಾವಿನ್ನೂ ಚಿಕ್ಕ ಮಕ್ಳು. ಅಯ್ಯೋ, ಫ್ಯಾಮಿಲಿ ಇರೋರು ನಾವು. ಫ್ಯಾಮಿಲಿ ಇರೋರ? ನಿಮ್ ಸಂಬಂಧಿಕರು ಯಾರು ಇದಾರ ಅಕ್ಕ ಆತರ? ಆತರ ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಏನ್ ಮಾಡ್ಲಿ ಅಕ್ಕ, ನಮ್ ದೊಡ್ಡಮ್ಮ ಮಾಡಿದ ತಪ್ಪಿಗೆ ಕಾರ್ ಕೊಡ್ಸಿದ್ದವ್ರೆ ಅಕ್ಕ ನನ್ಗೆ. ಕಾರ್ ಕೊಡ್ಸಿದ್ದವ್ರೆ, ಆಮೇಲೆ ಅವ್ರು ಎಷ್ಟು ಮನೆಗೆಲ್ಲ ಇಸ್ಕೊಟ್ಟಿದ್ದಾರೆ ನನ್ಗೆ. ಎಲ್ಲ ಆತರ ದುಡ್ಡು ಅಕ್ಕ ಅದು. ಅವ್ರು ಇವ್ರಿಗೆ ಮೋಸ ಮಾಡಿ ನನ್ನನ್ನ ಅವ್ರು ಚೆನ್ನಾಗಿ ಬೆಳೆಸಿದಾರಕ್ಕ. ಒಳ್ಳೆ ಕಾರ್ ಕೊಟ್ರು, ಒಳ್ಳೆ ಮನೆ ಕೊಟ್ರು, ಒಳ್ಳೆ ವಿದ್ಯೆ ಕೊಟ್ರು, ಒಳ್ಳೆ ಊಟ ಕೊಟ್ರು, ಒಳ್ಳೆ ಬಿರಿಯಾನಿ, ಕಬಾಬು, ಡೈಲಿ ಹಂದಿ ಮಾಂಸ ಎಲ್ಲ ತಗೊಂಬಂದ್ ಕೊಡೋರಕ್ಕ. ಎಲ್ಲ ತಿಂದು ನೋಡಿ ಅಕ್ಕ ಇಷ್ಟು ದಪ್ಪ ಆಗಿದ್ದೀನಿ ನಾನು. ಇವತ್ತು ನಮ್ ದೊಡ್ಡಮ್ಮ ಸತ್ತೋಯ್ತವ್ರೆ ಅಂದ್ರೆ ನನ್ನ ಮನ್ಸು ತಡ್ಕೊಂತ ಇಲ್ಲ. ನಾನು ಏನ್ ಮಾಡ್ಲಿ?
ಯಾರು ಇದ್ರೆ ಹೇಳಕ್ಕ, ಸ್ವಲ್ಪ ಹೆಲ್ಪ್ ಮಾಡಕ್ಕ. ಇದಾರಕ್ಕ ಯಾರಾದ್ರು? ನೋಡೋಣ. ನೋಡ್ತೀರಕ್ಕ? ಇಲ್ಲೇ ಅಕ್ಕ ನಿಮ್ಮ ಲೊಕೇಶನ್. ಸರಿ. ಅವರೇ ಪೇ ಮಾಡ್ತಾರಲ್ಲ? ಅದು OTP ಹೇಳ್ಬಿಡಿ ಅಕ್ಕ, ಫೋನಲ್ಲಿ ಮೆಸೇಜ್ ಎಲ್ಲ ಇದೆ. ನಮ್ದ್ರಲ್ಲ? ಬಂದಿಲ್ವಲ್ಲ ತೋರಿಸಿ ಅಕ್ಕ. ಅದು ತೋರಿಸಿ ಅಕ್ಕ, ಒಂದು ನಿಮಿಷ ಗೊತ್ತಾಗುತ್ತೆ. ಅಲ್ಲಿ ಇದು ಓಪನ್ ಮಾಡಿ. ಇಲ್ಲ, ಯಾವ್ದಿಲ್ಲ ಅದಲ್ಲ, ಮೆಸೇಜ್ ಕೊಡಿ, ಅದು ಹೇಳ್ತೀನಿ. ಒಂದು ನಿಮಿಷ, ನೀವು ಓಪನ್ ಮಾಡಿ. ಡೋರ್ ಓಪನ್ ಮಾಡಿ ಸರ್ ಪ್ಲೀಸ್. ಆ ಮೆಸೇಜ್ ಕ್ಲಿಕ್ ಮಾಡಿ. ನಾನು ಮಾಡ್ತೀನಿ, ಫಸ್ಟ್ ಡೋರ್ ಓಪನ್ ಮಾಡಿ ಪ್ಲೀಸ್. ಡೋರ್ ಓಪನ್ ಮಾಡಿ. ಯಾಕೆ ಏನಾಯ್ತು ನಿಮಗೆ? ನಿಮಗೆ ಡೋರ್ ಓಪನ್ ಮಾಡಿ ಪ್ಲೀಸ್, ನಾನು ಹೇಳ್ತೀನಿ. ಅಲ್ಲಿ ಐತೆ ನೋಡಿ, ಅದು ಕ್ಲಿಕ್ ಮಾಡಿ. ಅದು ಕೊಡಿ, ಅಲ್ಲಿ ಕ್ಲಿಕ್ ಮಾಡಿ ಅಕ್ಕ. ನಂಬರ್ ಫಸ್ಟ್ ಡೋರ್ ಇದು ಮಾಡಿ ಪ್ಲೀಸ್. ಡೋರ್ ಓಪನ್ ಮಾಡಿ. ಏನಕ್ಕೆ ನೀವು ನಾವು ಎದುರ್ಕೊತಾ ಇದೀವಿ, ಡೋರ್ ಓಪನ್ ಮಾಡಿ. ನಮಗೆ ಭಯ ಆಗ್ತಿದೆ, ಡೋರ್ ಓಪನ್ ಮಾಡಿ ಪ್ಲೀಸ್. ಬಿಡಿ, ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತೇನೆ ಅಷ್ಟೇ ನಾನು. ಯಾಕೆ ನಾನು ಜಿಜ ಹೇಳ್ತಾ ಇದೀನಿ, Once more. OTP ಹೇಳಕ್ಕ ಬಿಟ್ಬಿಡ್ತೀನಿ. ನಾನು ಹೆಲ್ಪ್ ಮಾಡ್ಬೇಕಾ? ನನಗೆ ಇದು ಓಪನ್ ಮಾಡಿ ಡೋರ್. ನಾನು ಹೆಲ್ಪ್ ಮಾಡ್ಬೇಕಾ ನಿಮ್ಗೆ? ಡೋರ್ ಓಪನ್ ಮಾಡಿ ಪ್ಲೀಸ್. ನಾನು ಹೆಲ್ಪ್ ಮಾಡ್ಬೇಕಾ? ಡೋರ್ ಓಪನ್ ಡೋರ್ ಓಪನ್ ಮಾಡಿ. ನಾನು ಹೆಲ್ಪ್ ಮಾಡ್ಬೇಕಾ ನಿಮ್ಗೆ? ಡೋರ್ ಓಪನ್ ಮಾಡಿ. ನಾನು ಹೆಲ್ಪ್ ಮಾಡ್ಬೇಕಾ ನಿಮ್ಗೆ? ಡೋರ್ ಓಪನ್ ಮಾಡಿ. ನಾನು ಹೆಲ್ಪ್ ಮಾಡ್ಬೇಕಾ ನಿಮ್ಗೆ? ಅಣ್ಣ ಪ್ಲೀಸ್ ಡೋರ್ ಓಪನ್ ಮಾಡಿ ಅಣ್ಣ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನನಗೆ ಅಣ್ಣ ಪ್ಲೀಸ್ ಡೋರ್ ಓಪನ್ ಮಾಡಿಸಿ ಅಣ್ಣ. ನಿಮ್ಗೆ ಎಷ್ಟು ಬೇಕಾ ದುಡ್ಡು ಕೊಡ್ತೀನಿ ಅಕ್ಕ ಬೇಕಾರೆ. ನನಗೆ ಯಾರಿಗೆ ದುಡ್ಡು ಕೊಡ್ತೀರಾ? ಅದೇ ನೇಣು ಹಾಕೊಂಡ್ರೆ ಯಾಕೆ? ನನ್ನ ದೊಡ್ಡಮ್ಮ ಇದಾಗ್ಬಿಟ್ಟವ್ರೆ. ಅಣ್ಣ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಬಿಡಕ್ಕ, ಮಿರರ್ ಬಿಡಕ್ಕ ನೀನು. ನೀನು ನನಗೆ ಪ್ಲೀಸ್ ಬಿಡಕ್ಕ, ಮಿರರ್ ಬಿಡಕ್ಕ. ಆಯ್ತು ಬಿಡಿ, ಆಯ್ತು ಕುತ್ಕೊಳ್ಳಿ. ಆಯ್ತು ಕುತ್ಕೊಳ್ಳಿ ಅಕ್ಕ. ನನ್ನ ತಮ್ಮ ಹಾ? ನಿಮ್ಗೆ ಏನಾಗಿದೆ ಹಾ? ಪ್ಲೀಸ್ ನನಗೆ ಡೋರ್ ಓಪನ್ ಮಾಡಿ. ನನಗೇನಾಗಿದೆ? ನಾನು ಚೆನ್ನಾಗಿರ್ತೀನಲ್ಲ. ಇರಿ ಏನ್ ಮಾಡ್ತೀರಾ ಇವಾಗ ನನ್ನ? ಏನು ಅಲ್ಲ, ಏನ್ ಮಾಡ್ತೀರಾ ಇವಾಗ ನನ್ನ? ಬಿಡಿ, ನೀವು ಫೋನ್ ಬಿಡಿ, ಫೋನ್ ಎಲ್ಲ ಮಾಡಕ್ ಹೋಗ್ಬೇಡಿ ಇವಾಗ. ನನಗೆ ಫೋನ್ ಅಲ್ಲ ಪ್ಲಸ್ ಏನ್ ತಿಳ್ಕೊಂತೀನಿ. ಬಿಡಿ, ಕರ್ಕೊಂಡು ಹೋಗ್ತೀನಿ ನೀವು ನಾನು. ಎಲ್ಲೂ ಮಾಡಬೇಡಿ, ನನ್ಗೆಲ್ಲೋ ನಿಮ್ ಬಿಡ್ಬೇಡಿ ಪ್ಲೀಸ್. ಎಲ್ಲಿ ಬಿಡೋದು? ಡೈರೆಕ್ಟ್ ಜೈಲ್ಗೆ ಹೋಗ್ಬಿಡೋಣ? ಯಾಕೆ? ಅಲ್ಲೇ ಇದ್ರ ಹತ್ರ. ಯಾಕಣ್ಣ? ಯಾ ಪ್ಲೀಸ್ ಹೆಲ್ಪ್ ಮಾಡ್ರಿ ಪ್ಲೀಸ್ ಫೋನ್ ಹೊಡ್ದೋಗುತ್ತೆ. ಪ್ಲೀಸ್ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡ್ತೀನಿ, ಅವ್ರು ಫೋನ್ ಮಾಡ್ತೀನಿ ರೀ. ನಾನು ಫೋನ್ ಮಾಡ್ತೀನಿ ಬಿಡಿ. ಮಾಡಿ ಫೋನ್ ಅಲ್ಲಪ್ಪ, ನಂದು ಫೋನ್ ಮಾಡಿ. ಏನಂತ ಹೇಳಿದ ನನ್ನ ತಮ್ಮ? ಫೋನಲ್ಲಿ ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಜೈಲ್ಗೆ ಸೇರಿದಾನ. ಫೋನ್ ಕೊಡಿ ಅಕ್ಕ. ನಿಮ್ ತಮ್ಮನಿಗೆ ಫೋನ್ ಮಾಡಿ. ಆಯ್ತು, ಫೋನ್ ಮಾಡಿ, ಅವ್ರಿಗೆ ಫೋನ್ ಮಾಡಿ. ನನ್ನ ಫೋನ್ ಏನಾಯ್ತು? ನಿನ್ನ ಹತ್ರ ಆಯ್ತಾ? ಇದು ನಮ್ದಿದು. ಏನಂತ ಹೇಳಿದಾರೆ? ಏನ್ ತಿಳ್ಕೊಂಡ್ರಿ? ಇವ್ರು ಫೋನ್ ಮಾಡಿ ಅಕ್ಕ. ನೀವು ಏನಕ್ಕ? ಅಲ್ಲ, ಈಗ ನಿಮ್ಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ. ಹಂಗಲ್ಲ, ಮತ್ತೆ ಫೋನ್ ಕೊಡಿ. ಸರಿಯಾಗಿ ಕುತ್ಕೊಳ್ಳಿ. ನಾನು ಕುತ್ಕೊಳ್ಳಲ್ಲ. ಸರಿಯಾಗಿ ಕುತ್ಕೊಳ್ಳಿ ಅಕ್ಕ. ಹಂಗೆಲ್ಲ ಕುತ್ಕೋಬೇಡಿ, ಉಲ್ಟಾ ಪಲ್ಟಾ ಚೆನ್ನಾಗಿರಲ್ಲ. ಲೇಡೀಸ್ ಅಂತ ಕುತ್ಕೋಬಾರ್ದು. ಕುತ್ಕೊಳ್ಳೋದಲ್ಲ. ಏನ್ ತಿಳ್ಕೊಂಡಿದ್ರೆ ಡೋರ್ ಓಪನ್ ಮಾಡಿ. ನಾನು ಏನ್ ಮಾಡಿದೆ ನಿಮ್ಗೆ? ಡೋರ್ ಓಪನ್ ಮಾಡಿ. ನಾನೇನು ಮಾಡಿಲ್ಲ ನಿಮ್ಗೆ. ಅಕ್ಕ ಒಂದ್ ನಿಮಿಷ. ಇಲ್ಲಡಿ. ಅಕ್ಕ, ಅದೆಲ್ಲ ಆನ್ ಮಾಡ್ಬೇಡಿ ಅಕ್ಕ. ಈಗ ನಾನೆಲ್ಲ ನಾನು ಕಾರ್ ಓಡಿಸ್ತಾ ಇದ್ದೀನಿ ಅಕ್ಕ. ಅಮ್ಮ ನಾನು ಕಾರ್ ಓಡಿಸ್ತಾ ಇದ್ದೀನಿ ಅಕ್ಕ ಇವಾಗ. ಡೋರ್ ಓಪನ್ ಮಾಡಿ. ನಾನು ಕಾರ್ ಓಡಿಸ್ತಾ ಇಲ್ಲ ತಾನೆ. ನಾನು ಕಾರ್ ಓಪನ್ ಮಾಡಿ. ಈಗ ನಾನು ಕಾರ್ ಓಡಿಸ್ತಾ ಇಲ್ಲ ತಾನೆ. ಡೋರ್ ಓಪನ್ ಮಾಡಿ ಪ್ಲೀಸ್. ನನಗೆ ಏನ್ ಈ ತರ? ಒಂದ್ ನಿಮಿಷ ಇರಿ ಅಕ್ಕ. ನೀವು ಫೋನ್ ಮಾಡಿ, ಅವ್ರಿಗೆ ಫೋನ್ ಮಾಡಿ. ಅಲೋ ರೀ, ಇವ್ರು ಯಾರ ಕಾರ ಕರ್ಕೊಂಡ್ ಬಂದ್ಬಿಟ್ಟು ಸೆಂಟ್ರಲ್ ಜೈಲ್ಗೆ ಹೋಗೋ ಏನಾಗ್ತೀವಿ ಹಂಗೆ ಹಿಂಗಿತ್ತ ನಾಗರಬಾವಿ ಹತ್ರ ಡೋರ್ ಓಪನ್ ಮಾಡ್ದಂಗೆ ನನ್ನನ್ನ ಅವ್ರು ಕನಿಷ್ಠನ ಕ್ಯಾಬ್ ಬುಕ್ ಮಾಡಿದೀನಿ, ನೀನು ಬಾಲ್ಗೆ ಅಂತ ಹೇಳ್ದ. ಇಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ,
ಓಪನ್ ಮಾಡಿ ಇದ್ರು ಡೋರ್ ಓಪನ್ ಮಾಡ್ತೀರಾ ಬೇಗ 112 ಕಾಲ್ ಮಾಡಿ ನನ್ನ ಲೊಕೇಶನ್ ಇರುತ್ತೆ ನೋಡಕ್ಕ ಇಲ್ಲಿ ಪರ್ಚ್ಬಿಟ್ಟಿದೆ ರಕ್ತ ಬರ್ತೈತೆ ಅವ್ರು ಬೇಗ ಪ್ಲೀಸ್ ಏನ್ ಹೇಳಿದ್ರಕ್ಕ ಪೊಲೀಸ್ ನವರಿಗೆ 112 ಗೆ ಕಾಲ್ ಮಾಡಿ ನನ್ನ ಲೊಕೇಶನ್ ಇದೆ ಇಲ್ಲಿ ಯಾಕಕ್ಕ ಈ ಡೋರ್ ಓಪನ್ ಮಾಡಿ ಇದ್ರು ಮಾಡ್ತಾ ಇಲ್ಲ ಹರೀಶ್ ಅಣ್ಣ ಅವ್ರಿಗೆ ಫೋನ್ ಮಾಡಿ ಅಣ್ಣ ಹರೀಶ್ ಅಣ್ಣ ಅಣ್ಣ ಮಾಡಿ ನೀವು ಬಿಟ್ಬಿಟ್ಟು 1 ನಿಮಿಷ ಬೇಗ ಹರೀಶ್ ಅಣ್ಣ ಅವ್ರಿಗೆ ಫೋನ್ ಮಾಡಿ ಅಣ್ಣ ಬೇಗ ನಮ್ಮ ಹರೀಶ್ ಅಣ್ಣಂಗೆ ಫೋನ್ ಮಾಡಿ ಡೋರ್ ಓಪನ್ ಮಾಡಿ ಇಲ್ಲ ಕೊಡಿ ನಾನು ಮಾತಾಡ್ತೀನಿ ಮನೆಯವ್ರ ಹತ್ರ ಕೊಡಿ ಅವ್ರಿಗೆ ಕೊಡಿ ನಾನು ಮಾತಾಡ್ತೀನಿ ಕೊಡಿ ಯಾಕಕ್ಕ ಅಷ್ಟು ಟೆನ್ಷನ್ ಆಗ್ತೀಯ ನೀನು ನೀವು ಡೋರ್ ಓಪನ್ ಮಾಡಕ್ಕೇನು ನೀವು OTP ಹೇಳಿದ್ರೆ ತಾನೇ ಡೋರ್ ಓಪನ್ ನಾನು ಮಾಡೋದು ನಾನು ಬುಕ್ ಮಾಡಿಲ್ಲ ನನಗೆ ಬಂದಿಲ್ಲ ಹೌದಾ ಹಲೋ ಹಲೋ ಯಾರು ಹರೀಶ್ ಅವ್ರದಾ ಒಂದು ನಿಮಿಷ ಫೋನ್ ಕಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ ನಾವು ಇಷ್ಟೊತ್ತು ಮಾಡಿ ತಮಾಷೆ ಕುತ್ಕೊಳ್ಳಿ ಕುತ್ಕೊಳ್ಳಿ ನಿಮ್ ತಮ್ಮ ಬಕ್ರಾ ಮಾಡಿ ಅಂತ ಕುಂಡ್ರಿಸಿದ್ರೆ ನೋಡಿ ಇಲ್ಲಿ ಕ್ಯಾಮ್ ಕೊಡಪ್ಪ ಇಲ್ಲಿ ಫೋನ್ ನೋಡಿ ಅಲ್ಲಿ ನೋಡಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಕ್ಕ ಇಲ್ಲಿ ಕ್ಯಾಮ್ರಾ ನೋಡಿ ಯಾವ ಕ್ಯಾಮ್ರಾನು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ನೋಡಿ ಕಾಮಿಡಿ ಪ್ರೋಗ್ರಾಮ್ ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ನೋಡಿ ಇಲ್ಲಿ ನೋಡಿ ನಿಮ್ ತರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೀವಿ ನೋಡಿ ಅಣ್ಣ ನಂಗೆ ಡೋರ್ ಓಪನ್ ಸರಿ ನಿಮ್ಮನ್ನ ಅಲ್ಲೇ ಬಿಟ್ಬಿಡ್ತೀನಿ ನಿಮ್ ಬೇಡ ಬೇಡ ನಾನು ಸರಿ ಈ ವಿಡಿಯೋ ಕನ್ಫರ್ಮ್ ಮಾಡಿ ಸರಿ ಈ ವಿಡಿಯೋ ನೋಡ್ಬಿಟ್ಟು ಸರಿ ನಿಮ್ ತಮ್ಮ ಫೋನ್ ಮಾಡ್ತೀನಿ ರೀ ಅಕ್ಕ ಅಲ್ಲಿ ನೋಡಿ ಟಿವಿ ಚಾನಲ್ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಇಲ್ಲ 112 ಕಾಲ್ ಮಾಡ್ತಾ ಇದೀನಿ ಮಾಡಿ ಕಾಮಿಡಿ ಪ್ರೋಗ್ರಾಮ್ ಅಕ್ಕ ಇದು ಅಲ್ಲಿ ನೋಡಿ ನಿಮ್ ತಮ್ಮ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಕ್ಕ ನಾನು ಇಲ್ಲೇ ಇದೀನಿ ನೋಡಿ ಅಕ್ಕ ಅಲ್ಲಿ ನೋಡಿ ಅಕ್ಕ ಇಲ್ಲಿ ನೋಡಕ್ಕ ಇಲ್ಲಿ ನಮ್ಮ ಟಿವಿ ಪ್ರೋಗ್ರಾಮ್ ಅಕ್ಕ ನೋಡಿ ಅಕ್ಕ ನಿಮ್ ತಮ್ಮ ಅವರು 4 ಗಂಟೆಗೆ ಬುಕ್ ಮಾಡಿದ್ದಾರೆ ಈ ತರ ಶೂಟಿಂಗ್ ಮಾಡಿ ನಮ್ಮ ಅಕ್ಕ ಅವ್ರಿಗೆ ಅಂತ ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬರಕ್ ಬಂದಿದ್ ನಾವು ನೋಡಿ ಇಲ್ಲ ನೀವ್ ಹೆಂಗ ಹತ್ತಿದ್ದೀರಾ ನಮ್ ಕಾರ್ಗೆ ನಿಮ್ ತಮ್ಮ ಹೇಳಿದ್ದಾನೆ ಹತ್ತಿದ್ದು ಹೇಳಿದ ಅವ್ರಿಗೆ ಬೈತಾ ಇದೀನಿ ಸುಳ್ಳು ಹೇಳಿದ್ ನಿಮ್ಗೆ ಜೈಲಲ್ಲಿ ಹೋಗ್ಬೇಕು ಜೈಲು ಹೇಳ್ತಾರಾ ಇಲ್ಲಕ್ಕ ಅದು ಕಾಮಿಡಿ ಅಕ್ಕ ಅದು ಯಾರು ಹಂಗ್ ಮಾಡ್ತಾರೆ ನೀವೇ ಹೇಳಿ ನಾನು ಬೇರೆ ಆಟೋದಲ್ಲಿ ಅಕ್ಕ ಇಲ್ಲಿ ನೋಡಕ್ಕ ನನ್ನ ತಮ್ಮ ಅವ್ನು ಹೇಳಿ ಈಗ ಇರಿ ನಿಮ್ ತಮ್ಮಗೆ ಫೋನ್ ಮಾಡ್ತೀನಿ ಇರಿ ನಾನೇ ಫೋನ್ ಮಾಡ್ತೀನಿ ಇರಿ ನಿಮ್ ತಮ್ಮವ್ರಿಗೆ ನಾನೇ ಫೋನ್ ಮಾಡ್ತೀನಿ ಇರಿ ಕುತ್ಕೊಳ್ಳಿ ನೀವು ಸರಿಯಾಗಿ ಕುತ್ಕೊಳ್ಳಿ ಆರಾಮ ಕೂತ್ ಅಕ್ಕ ಎಲ್ಲ ಹೇಳಿದ್ವಲ್ಲ ಅಕ್ಕ ಪಬ್ಲಿಕ್ ಹಿಂಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ವಲ್ಲ ಅದಕ್ಕೆ ಅಕ್ಕ ಗುರುತು ಪರಿಚಯ ಇಲ್ದಾರ ಕರ್ಗೆ ಯಾರು ಹತ್ತಬಾರ್ದು ಅಂತ ಜನಕ್ಕೆ ಸಂದೇಶ ಕೊಡಕ್ಕೆ ಹಿಂಗ್ ಮಾಡ್ತಾ ಇರೋದು ನನ್ನ ತಮ್ಮ ಅನ್ನ ನಮ್ಗೆ ಅವನ ಮೇಲೆ ನಮ್ಗೆ ನಿಮ್ ಕೇಳಿದ ತಮ್ಮವ್ರ ಕಳ್ಸಿರೋದು ನಿಮ್ಮನ್ನ ಜೈಲ್ಗೆ ಹಾಕಕ್ಕಲ್ಲ ಕಾಮಿಡಿ ಮಾಡಕ್ಕೆ ಇಲ್ಲಿ ನೋಡಿ ನಾನ್ ಮಾಡ್ತಾ ಇದ್ದೀನಿ ಇರಿ ನಿಮ್ ತಮ್ಮ ನೋಡಿ ನಂಬರ್ ಇಲ್ಲಿ ನೋಡಿ ಇಲ್ಲ ಅವನ ಆ ನಂಬರ್ ಅಲ್ಲ ಇದು ನಿಮ್ ಅವ್ರ ಮಿಸ್ಸಸ್ ಅವ್ರದ್ದು ತಾನೇ ಇದು ಅದು ಅಲ್ಲ ಅವ್ರ ನಂಬರ್ ಅಲ್ಲ ಅವ್ರ ಹತ್ರನೇ ಮಾತಾಡ್ತೀನಿ ನೀವು ಟೆನ್ಷನ್ ಆಗ್ಬೇಡಿ ನೋಡಿ ಎತ್ತಿದ್ರು ನೋಡಿ ಹಲೋ ಹಾ ಮೇಡಮ್ ಅವ್ರಿಗೆ ಹೇಳಿ ಮೇಡಮ್ ಸ್ವಲ್ಪ ಕಾಮಿಡಿ ಮಾಡ್ತಾ ಇದೀವಿ ಅಂತ ಅವ್ರು ನಂಬ್ತಾನೆ ಇಲ್ಲ ನಮ್ಮನ್ನ ಮಾತಾಡಿ ಮಾತಾಡಿ ಯಾರು ಕೇಳಿ ಯಾರು ಯಾರಕ್ಕ ಏನು ಇಲ್ಲ ಸರಿತಾ ನಂಗೆ ತುಂಬಾ ಭಯ ಆಗೈತೆ ಆಗ್ತಾ ಇಲ್ಲ ಬೇಕಿತ್ತ ಇವನ್ಗೆ ನಿಮ್ಮ ಮನೆಗ್ ಬಿಟ್ಟಿಲ್ಲ ಅಂದ್ರೆ ನನ್ನ ಕೇಳಿ ನೀವು ತಪ್ಪು ಮಾಡ್ಬಿಟ್ಟೆ ನನ್ನ ತಮ್ಮ ನಂಬಿ ನಾನು ಬಂದಿದ್ದ ಅವ್ನಿಗೆ ಮಾಡ್ತೀನಿ ಇವತ್ತು ಅವ್ರಿಗೇನ್ ಬೇಜಾರು ಮಾಡಿ ಇದೇನು ಗೊತ್ತಾಕ ನೋಡಿ ಇದು ಸುಳ್ಳಾಗಿದ್ದಕ್ಕೆ ಸರಿ ಹೋಯ್ತು ಒಂದ್ ವೇಳೆ ನಿಜ ಆಗಿದ್ದಿದ್ರೆ ನಿಮ್ ಪರಿಸ್ಥಿತಿ ಏನು ನನಗೆ ಈಗ ಅರ್ಥ ಆಯ್ತು. A few moments later. ಇಂಥ ಸಂದರ್ಭಗಳಲ್ಲಿ ಆದಷ್ಟು ಹೆಣ್ಮಕ್ಳು ಧೂತಿಗಡದಲೆ ತಮ್ಮ ತಾನು ಜಾಗೃತಗೊಂಡು ಎದುರಾಳಿಗಳನ್ನ ಎದುರಿಸೋ ಪ್ರಯತ್ನ ಮಾಡಬೇಕು. ಭಯ ಪಟ್ಕೊಂಡು ಇನ್ನೇನೋ ಮಾಡ್ತೀವಿ ಅನ್ನೋದಕ್ಕಿಂತ ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಗಮನ ಕೊಟ್ಬಿಟ್ಟು ನಮಗೆ ನಾವು ರಕ್ಷಣೆ ಮಾಡ್ಕೋಬೇಕು. ಇನ್ನೊಂದು ಹೆಚ್ಚಿಗೆ ಯಾರನ್ನು ನಂಬೋಕೆ ಹೋಗ್ಬಾರ್ದು. ನಾವು ಮೊದಲೇ ಮುಂಜಾಗ್ರತೆಯಿಂದ ನೋಡ್ಕೋಬೇಕು. ನಾವು ಮಾಡಿದ ಒಂದು ತಪ್ಪು ಅಂದರೆ ಮುಂಜಾಗ್ರತೆ ವಹಿಸ್ತಾ ಇದ್ದಿದ್ದು. ನೆಕ್ಸ್ಟ್ ಈ ಥರ ಆಗಬಾರ್ದು. ಆದರೆ ಆದ್ರೆ ಅಂಥ ಸಂದರ್ಭಗಳಲ್ಲಿ ನಾವು ಜಾಗೃತಗೊಳ್ಬೇಕು ಅಷ್ಟೇ. ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮಾಡಿ ತಪ್ಪದೆ ಎಲ್ಲರೂ ನೋಡಿ. ಆಯ್ತು. ಥ್ಯಾಂಕ್ ಯು ಮೇಡಮ್.